ಹೌದು, ನನಗೆ ನನ್ನ ಮೇಲೆ ಅವರು ಅವಿಶ್ವಾಸ ತಂದ್ರು. ನಾನು ಕೇಳಿದಂದ್ರೆ ಯಾಕೆ ಅವರು ರಾಜೀನಾಮೆ ಕಡೆಗೆ ಒತ್ತಡ ತಂದ್ರು. ನಾನೇನಾದ್ರು ನಗರಸಭೆಯಲ್ಲಿ ಅವ್ಯವಹಾರ ಮಾಡಿದ್ದೀನ, ಅನೈತಿಕತೆ ಮಾಡಿದ್ದೀನ, ಯಾವ್ದಾರ ಜನಗಳಿಗೆ ನಾನು ಸ್ಪಂದಿಸಿಲ್ವ? ಯಾರನ್ನಾರು ನಾನು ಯಾವುದೇ ಕಾಲದಲ್ಲೂ ಫೋನ್ ಎತ್ತಿದ್ದೇನೆ, ಅವ್ರು ಹೇಳಿ ಸಮಸ್ಯೆಗೆ ಹೋಗಿ ಸ್ಪಂದಿಸ್ತೇನೆ. ಇಲ್ಲಿ ಯಾವ ರೀತಿಯ ಅವ್ಯವಹಾರಕ್ಕೂ ನಾನು ಅವಕಾಶ ಮಾಡಿಕೊಡದೆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಸ್ಕೊಂಡು ಬಂದಿದ್ದೇನೆ. ನಾನು JDS ಅಲ್ಲಿ 40 ವರ್ಷದಿಂದ ನಿಷ್ಠೆ, ಪ್ರಾಮಾಣಿಕ, ಶ್ರದ್ಧೆಯಿಂದ ದುಡಿದಿರೋನು. ನನಗೊಂದು 3-4 ತಿಂಗಳ ಕಾಲಾವಕಾಶ ಕೊಡಿ ಅಂದ್ರೆ ಅವರು ಕೊಡಲಿಲ್ಲ. ಆದ್ದರಿಂದ ನನಗೆ ಬೇಸರ ಆಗಿ ನಾನು ಅನ್ಯ ಪಕ್ಷದ ಬೆಂಬಲ ಕೋರಿದೆ. ಬೇರೆ ಸದಸ್ಯರು ನಮ್ಮಲ್ಲೂ ಕೆಲವರು ವಿಪ್ಪು ಕೊಟ್ಟಿರೋದ್ರಿಂದ ಆ ಪಕ್ಷದ ಪರವಾಗಿದ್ದರೆ ಇದ್ರೆ ಹೊರತು ಮಾನಸಿಕವಾಗಿ ಅವರೆಲ್ಲರೂ ನನಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ನಾನು ಪ್ರೀತಮ್ ಗೌಡರು, ಶ್ರೇಯಸ್ ಅವರ ಮೊರೆ ಹೋದೆ. ಹಾಗಾಗಿ ಅವರು ನನಗೆ ನಮಗೆ ಇಲ್ಲಿ ಪಕ್ಷ ಜಾತಿ ಭೇದ ಅವೇನೂ ಇಲ್ಲ, ಒಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಅದೇ ರೀತಿ ಸೇವೆ ಹಾಸನ ಜನಕ್ಕೆ ನಿರಂತರವಾಗಿ ದೊರೆಯಲಿ ಅಂತೇಳಿ ನನಗೆ ಅವರು ಆಶೀರ್ವಾದ ಮಾಡಿ ಆಶಯಿಸಿ ಅವರ ಸದಸ್ಯರಿಗೆಲ್ಲ ಹೇಳಿ ನನ್ನನ್ನು ಬೆಂಬಲಿಸುವಂತೆ ಹೇಳಿದ್ರು. ಅದರಂತೆ ನಾನು ಇವತ್ತು ಜಯ ಗಳಿಸಿದ್ದೇನೆ. ಇದು ಹಾಸನಾಂಬೆ ತಾಯಿ, ಹಾಸನ ಜನತೆಗೆ ಸಂದ ಗೌರವ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.